ಪರಮ ವಿನಾಶಕನಾದ ಭಗವಾನ್ ಶಿವನ ಪೋಷಕರು ಯಾರು? ಈ ಒಂದು ಶಾಶ್ವತವಾದ ಪ್ರಶ್ನೆ ಪ್ರಾಚೀನ ಕಾಲದಿಂದಲೂ ಕಾಡುತ್ತಲೇ ಇದೆ. ಆದರೆ ಇದಕ್ಕೆ ಒಂದೇ ಒಂದು ನೇರವಾದ ಉತ್ತರ ಇದೆಯಾ ಅಂತ ಹುಡುಕಿದ್ರೆ ಖಂಡಿತ ಇಲ್ಲ. ನಮ್ಮ ಪ್ರಾಚೀನ ಗ್ರಂಥಗಳು ವಿಭಿನ್ನ ಕಾಲಘಟ್ಟಗಳ ವಿಭಿನ್ನ ದೃಷ್ಟಿಕೋನಗಳ ಒಂದು ಅತ್ಯಂತ ಸಂಕೀರ್ಣವಾದ ಕಥೆಗಳ ಜಾಲವನ್ನೇ ನಮ್ಮ ಮುಂದಿಡುತ್ತವೆ. ಭಾಗ 1: ಅಮರ ಮತ್ತು ಅನಂತ. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶಿವಪುರಾಣದ ಕಡೆ ಗಮನ ಹರಿಸಿದರೆ ಅಲ್ಲಿ ಶಿವನನ್ನು ಸ್ವಯಂಭೂ ಅಂತ ಕರೆಯಲಾಗಿದೆ. ಅಂದರೆ ಯಾರಿಂದಲೂ ಸೃಷ್ಟಿಯಾಗದೆ ತನ್ನಿಂದ ತಾನೇ ಉದ್ಭವಿಸಿದ ಶಕ್ತಿ, ಯಾವುದೇ ತಂದೆ ತಾಯಿಗಳಿಲ್ಲದೆ ಪ್ರಕಟವಾದವನು. ಹೀಗಾಗಿಯೇ ಮಹಾಶಿವನಿಗೆ ಪಂಚಭೂತಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇದೆ. ಜೊತೆಗೆ ಆತನಿಗೆ ಮರಣದ ಭಯವಾಗಲಿ ಅಥವಾ ಅಂತಿಮ ಅಂತ್ಯವಾಗಲಿ ಇಲ್ಲವೇ ಇಲ್ಲ. ಈ ಅನಂತತೆಯನ್ನು ಸಾಬೀತುಪಡಿಸುವ ಒಂದು ರೋಚಕ ಘಟನೆ ಇದೆ. ಇದು ಸ್ವಲ್ಪ ತಮಾಷೆಯಾಗಿಯೂ ಇದೆ. ಏಕೆಂದ್ರೆ ಈ ಬ್ರಹ್ಮಾಂಡದಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ಅನ್ನೋ ವಿಷಯದ ಬಗ್ಗೆ ಸಾಕ್ಷಾತ್ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆಯೇ ಒಂದು ದೊಡ್ಡ ವಾಗ್ವಾದ ನಡೆಯುತ್ತೆ. ಆ ಸಮಯದಲ್ಲಿ ಹಠಾತ್ತನೆ ಅವರ ಮುಂದೆ ಒಂದು ಪ್ರಕಾಶಮಾನವಾದ ಅನಂತವಾದ ಸ್ತಂಭ ಪ್ರತ್ಯಕ್ಷವಾಗುತ್ತೆ. ಆ ಸ್ತಂಭದ ಮೇಲಿನ ತುದಿಯನ್ನು ಹುಡುಕಲು ಬ್ರಹ್ಮ ಪಕ್ಷಿಯ ರೂಪದಲ್ಲಿ ಮೇಲಕ್ಕೆ ಹಾರಿದ್ರೆ, ಕೆಳಗಿನ ತುದಿಯನ್ನು ಹುಡುಕಲು ವಿಷ್ಣು ವರಾಹ ರೂಪದಲ್ಲಿ ಭೂಮಿಯನ್ನು ಸೀಳುಕೊಂಡು ಕೆಳಗೆ ಹೋಗ್ತಾನೆ. ಆದರೆ ಎಷ್ಟೇ ಹುಡುಕಿದ್ರೂ ಇಬ್ಬರಿಗೂ ಅದರ ಆದಿ ಅಂತ್ಯ ಸಿಗೋದೇ ಇಲ್ಲ. ಕೊನೆಗೆ ಇಬ್ಬರೂ ಸೋಲೊಪ್ಕೊಂಡು ಶರಣಾಗ್ತಾರೆ. ಹೀಗೆ ಅವರಿಬ್ಬರೂ ಶರಣಾದ ತಕ್ಷಣ ಆ ಜ್ವಲಿಸುವ ಸ್ತಂಭ ತನ್ನ ರೂಪವನ್ನು ಕಳೆದುಕೊಂಡು ಸಾಕ್ಷಾತ್ ಪರಮಶಿವನಾಗಿ ಪ್ರಕಟಗೊಳ್ಳುತ್ತದೆ. ಈ ಕಥೆ ಸ್ವಯಂಭೂ ಅನ್ನೋ ಪರಿಕಲ್ಪನೆಗೆ 100ಕ್ಕೆ 100ರಷ್ಟು ಪುಷ್ಟಿ ನೀಡುತ್ತದೆ. ಅಂದರೆ ಶಿವನು ಆದಿ ಮತ್ತು ಅಂತ್ಯವಿಲ್ಲದ ಅನಂತ ಮತ್ತು ಅಪರಿಮಿತವಾದ ಪರಮಶಕ್ತಿ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತದೆ. ಭಾಗ 2: ದೈವಿಕ ವಿರೋಧಾಭಾಸ. ಈಗ ನಾವು ನಮ್ಮ ವಿಶ್ಲೇಷಣೆಯ 2ನೇ ಮಜಲಿಗೆ ಅಂದರೆ ವಿಷ್ಣು ಪುರಾಣದ ಕಡೆಗೆ ಬರೋಣ. ಇಲ್ಲಿ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದರೆ ಈ 2 ಮಹಾನ್ ಪುರಾಣಗಳ ನಡುವಿನ ನೇರವಾದ ವಿರೋಧಾಭಾಸ. ಎಡಭಾಗದಲ್ಲಿರುವ ಶಿವಪುರಾಣದ ಪ್ರಕಾರ ಶಿವ ಧ್ಯಾನ ಮಾಡುತ್ತಿರುವಾಗ ಆತನ ಕೈಯಲ್ಲಿದ್ದ ರುದ್ರಾಕ್ಷಿಯಿಂದ ವಿಷ್ಣು ಜನಿಸ್ತಾನೆ. ಆದರೆ ಬಲಭಾಗದಲ್ಲಿರುವ ವಿಷ್ಣು ಪುರಾಣದ ಪ್ರಕಾರ ಮಹಾವಿಷ್ಣುವಿನ ಹಣೆಯ ಮೇಲಿಂದ ಹೊರಹೊಮ್ಮಿದ ತೇಜಸ್ಸಿನಿಂದ ಶಿವ ಜನಿಸ್ತಾನೆ. ಒಂದೇ ಬ್ರಹ್ಮಾಂಡ, ಆದರೆ ದೃಷ್ಟಿಕೋನಗಳು ಮಾತ್ರ ಎಷ್ಟು ಭಿನ್ನವಾಗಿವೆ ನೋಡಿ. ವಿಷ್ಣು ಪುರಾಣ ಸೃಷ್ಟಿಯ ಆರಂಭವನ್ನು ವಿವರಿಸುವ ರೀತಿ ಬಹಳ ಅದ್ಭುತವಾಗಿದೆ. ಒಮ್ಮೆ ಕಲ್ಪಿಸ್ಕೊಳ್ಳಿ, ಇಡೀ ಬ್ರಹ್ಮಾಂಡ ಸಂಪೂರ್ಣವಾಗಿ ಕತ್ತಲ ಜಲರಾಶಿಯಲ್ಲಿ ಮುಳುಗಿ ಹೋಗಿದೆ. ಆ ನೀರಿನ ಮೇಲೆ ಮಹಾವಿಷ್ಣು ಏಕಾಂಗಿಯಾಗಿ ತಿಳ್ತಿರ್ತಾನೆ. ಆಗ ಆತನ ನಾಭಿಯಿಂದ ಒಂದು ಸುಂದರವಾದ ಕಮಲ ಅರಳುತ್ತದೆ. ಆ ಕಮಲದಿಂದ ಬ್ರಹ್ಮನ ಜನನವಾಗುತ್ತದೆ. ಹೀಗೆ ಬ್ರಹ್ಮ ಮತ್ತು ವಿಷ್ಣು ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಚರ್ಚಿಸುತ್ತಿರುವಾಗ ಅವರ ನಡುವೆ ಹಠಾತ್ತನ್ನೇ ಶಿವ ಉದ್ಭವಿಸುತ್ತಾನೆ. ಆದರೆ ಆಶ್ಚರ್ಯ ಅಂದ್ರೆ ಸಾಕ್ಷಾತ್ ಸೃಷ್ಟಿಕರ್ತನಾದ ಬ್ರಹ್ಮನೇ ಶಿವನನ್ನು ಗುರುತಿಸಲು ವಿಫಲನಾಗುತ್ತಾನೆ. ಇದೊಂಥರ ದೈವಿಕ ಮರೆವು. ಆಗ ಶಿವ ಅಲ್ಲಿಂದ ಮಾಯವಾಗುತ್ತಾನೆ. ಇದನ್ನು ಅರಿತ ವಿಷ್ಣು ಬ್ರಹ್ಮನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿ ಶಿವನ ಮಹಿಮೆಯನ್ನು ನೆನಪಿಸುತ್ತಾನೆ. ತಕ್ಷಣವೇ ಬ್ರಹ್ಮ ತನ್ನ ತಪ್ಪನ್ನು ಅರಿತುಕೊಂಡು ಕ್ಷಮೆಯಾಚಿಸಿ ಮುಂದಿನ ದಿನಗಳಲ್ಲಿ ಶಿವನು ತನ್ನ ಮಗನಾಗಿ ಜನಿಸಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಾನೆ. ಪರಮ ವಿನಾಶಕನು ಅಳುವ ಬಾಲಕನಾಗಿ ಹೇಗೆ ಪ್ರಕಟಗೊಳ್ತಾನೆ? ಈ ವಿಲಕ್ಷಣವಾದ ಮತ್ತು ಆಶ್ಚರ್ಯಕರವಾದ ವಿರೋಧಾಭಾಸ ನಿಜಕ್ಕೂ ನಮ್ಮನ್ನು ಬೆರಗುಗೊಳಿಸುತ್ತೆ. ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವನ್ನು ಮುಂದುವರಿಸಲು ಒಂದು ಮಗುವಿನ ಅವಶ್ಯಕತೆ ಇದ್ದಾಗ ಆತನ ಕಠಿಣ ತಪಸ್ಸಿನ ಫಲವಾಗಿ ಈ ಅದ್ಭುತ ಘಟನೆ ಜರುಗುತ್ತದೆ. ಆ ಕಠಿಣ ತಪಸ್ಸಿನ ನಂತರ ಶಿವನು ಯಾವುದೇ ಹೆಸರಿಲ್ಲದ ನಿರಂತರವಾಗಿ ಅಳುತ್ತಿರುವ ಒಬ್ಬ ಬಾಲಕನ ರೂಪದಲ್ಲಿ ಬ್ರಹ್ಮನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಆ ಪರಮದೈವವೇ ಹೀಗೆ ಒಂದು ಪುಟ್ಟ ಮಗುವಿನಂತೆ ಅಳುತ್ತಿರುವುದನ್ನು ಒಮ್ಮೆ ಊಹಿಸಿಕೊಳ್ಳಿ. ಈ ನಿರಂತರವಾದ ಅಳುವಿನ ಕಾರಣದಿಂದಲೇ ಬ್ರಹ್ಮ ಆ ಬಾಲಕನಿಗೆ ರುದ್ರ ಎಂಬ ಹೆಸರನ್ನು ನೀಡುತ್ತಾನೆ. ರುದ್ರ ಎಂದರೆ ಅಳುವವನು ಎಂದರ್ಥ. ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನೆಂದರೆ ರುದ್ರ ಅಂತ ಹೆಸರಿಟ್ರೂ ಆ ಬಾಲಕನ ಅಳು ನಿಲ್ಲುವುದೇ ಇಲ್ಲ. ಹೇಗಾದ್ರೂ ಮಾಡಿ ಆ ಅಳುವನ್ನು ನಿಲ್ಲಿಸಲು ಬ್ರಹ್ಮ ಹತಾಶನಾಗಿ ಆತನಿಗೆ ಬರೋಬ್ಬರಿ 108 ವಿಭಿನ್ನ ಮತ್ತು ಶಕ್ತಿಯುತವಾದ ಹೆಸರುಗಳನ್ನು ನೀಡುತ್ತಾನೆ. ರುದ್ರ, ಸರ್ವ, ಉಗ್ರ, ಭೀಮ, ಈಶ ಮತ್ತು ಮಹಾದೇವ. ಹೀಗೆ ಭೂಮಿಯ ಮೇಲೆ ಈ ಹೆಸರುಗಳು ಸೃಷ್ಟಿಯಾಗುತ್ತವೆ. ಕೇವಲ ಒಂದು ಮಗುವಿನ ಅಳುವನ್ನು ನಿಲ್ಲಿಸಲು ಇಷ್ಟೆಲ್ಲ ಹೆಸರುಗಳ ಸೃಷ್ಟಿಯಾಗುತ್ತದೆ ಅನ್ನೋದು ನಿಜಕ್ಕೂ ಅಚ್ಚರಿ ಅಲ್ವಾ? ಭಾಗ 3: ಪರಮಮಾತಿ. ಈಗ ಕಥೆ ಸಂಪೂರ್ಣವಾಗಿ ಮತ್ತೊಂದು ಅನಿರೀಕ್ಷಿತ ತಿರುವು ಪಡೆಯುತ್ತದೆ.
ನಾವು ಶ್ರೀಮದ್ದೇವಿ ಮಹಾಪುರಾಣದ ಚೌಕಟ್ಟಿನೊಳಗೆ ಪ್ರವೇಶಿಸುತ್ತಿದ್ದೇವೆ. ಈ ಪುರಾಣದಲ್ಲಿ ಒಂದು ಸ್ವಾರಸ್ಯಕರವಾದ ಸಂಭಾಷಣೆ ಇದೆ. ನಾರದ ಮುನಿ ತನ್ನ ತಂದೆಯಾದ ಬ್ರಹ್ಮನ ಬಳಿ ಹೋಗಿ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದವರು ಯಾರು ಮತ್ತು ತ್ರಿಮೂರ್ತಿಗಳ ಪೋಷಕರು ಯಾರು ಅಂತ ಪ್ರಶ್ನಿಸ್ತಾನೆ. ಅಂದರೆ ಪುರಾಣಗಳ ಒಳಗಿನ ಪಾತ್ರಗಳೇ ತಮ್ಮ ಮೂಲದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತವೆ ಅನ್ನೋದು ಇಲ್ಲಿ ಬಹಳ ಕುತೂಹಲಕರವಾದ ವಿಚಾರ. ಇದಕ್ಕೆ ಬ್ರಹ್ಮ ನೀಡುವ ಉತ್ತರ ನಮ್ಮನ್ನು ಸಂಪೂರ್ಣವಾಗಿ ಬೆರಗುಗೊಳಿಸುತ್ತದೆ. ಬ್ರಹ್ಮ ಹೇಳುವಂತೆ ಸಾಕ್ಷಾತ್ ದುರ್ಗಾದೇವಿಯೇ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ತಾಯಿ ಮತ್ತು ಕಾಲ ಸದಾಶಿವನು ಈ ತ್ರಿಮೂರ್ತಿಗಳ ತಂದೆ. ಇದು ಪ್ರಾಚೀನ ಭಾರತೀಯ ಕಥೆಗಳಲ್ಲಿರುವ ಆಲೋಚನೆಗಳ ಅಗಾಧವಾದ ವೈವಿಧ್ಯತೆಯನ್ನು ತೋರಿಸುತ್ತದೆ. ಇಡೀ ಸೃಷ್ಟಿಯ ಮೂಲವನ್ನು ಪರಮ ಮಾತೆಯ ರೂಪದಲ್ಲಿ ನೋಡುವ ಅದ್ಭುತ ಪರಿಕಲ್ಪನೆ ಇದು. ಇದೇ ಪುರಾಣದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಮತ್ತೊಮ್ಮೆ ಜಗಳ ನಡೆಯುವಾಗ ಕಾಲ ಸದಾಶಿವ ಅಲ್ಲಿಗೆ ಪ್ರವೇಶಿಸುತ್ತಾನೆ. ಬ್ರಹ್ಮಾಂಡದ ಓರ್ವ ಮಹಾವ್ಯವಸ್ಥಾಪಕನಂತೆ ಬಂದು ಕೇವಲ ಅವರ ವಿವಾದವನ್ನು ಬಗೆಹರಿಸುವುದಲ್ಲದೆ ಎಲ್ಲರಿಗೂ ಅವರವರ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ಹಂಚುತ್ತಾನೆ. ಬ್ರಹ್ಮನಿಗೆ ಸೃಷ್ಟಿ, ವಿಷ್ಣುವಿಗೆ ಪಾಲನೆ ಮತ್ತು ಶಂಕರನಿಗೆ ವಿನಾಶದ ಕಾರ್ಯಗಳನ್ನು ದೃಢವಾಗಿ ವಹಿಸಿಕೊಡುತ್ತಾನೆ. ಮತ್ತು ಇದು ಆ ಕಾಲ ಸದಾಶಿವನ 5 ಮುಖಗಳ ಹಿಂದಿನ ರಹಸ್ಯವನ್ನು ಅತ್ಯದ್ಭುತವಾಗಿ ವಿವರಿಸುತ್ತದೆ. ಆತನ ಮೊದಲ ಮುಖದಿಂದ ಅಕಾರ, ಎರಡನೆಯದರಿಂದ ಊಕಾರ, ಮೂರನೆಯದರಿಂದ ಮಕಾರ, ನಾಲ್ಕನೆಯದರಿಂದ ಬಿಂದು ಮತ್ತು 5ನೆಯ ಮುಖದಿಂದ ನಾದ ಅಂದ್ರೆ ಶಬ್ದ ಉದ್ಭವಿಸುತ್ತದೆ. ಇವೆಲ್ಲವನ್ನು ಸಂಯೋಜಿಸಿದಾಗ ಸೃಷ್ಟಿಯಾಗುವುದೇ ಶಿವನ ಮೂಲ ಮಂತ್ರವಾದ ಪವಿತ್ರ ಓಂಕಾರ. ಭೌತಿಕ ಅಂಗರಚನೆಯು ಹೇಗೆ ಒಂದು ಕಾಸ್ಮಿಕ್ ಮಂತ್ರವಾಗಿ ಬದಲಾಗುತ್ತದೆ ಎಂಬುದಕ್ಕೆ ಇದೊಂದು ಸುಂದರ ನಕ್ಷೆ. ತೀರ್ಮಾನ. ಪ್ರಥಮ ವಿಶ್ವ ಗುರು. ನಾವಿಲ್ಲಿಯವರೆಗೆ ಶಿವನ ಜನನ ಮತ್ತು ಆತನ ಮೂಲದ ಹಿಂದಿರುವ ನಿಗೂಢತೆಗಳನ್ನು ನೋಡಿದೆವು. ಈಗ ಆತನ ಅಂತಿಮ ಉದ್ದೇಶದ ಕಡೆಗೆ ಬರೋಣ. ಬ್ರಹ್ಮದೇವರು ತಮ್ಮ ಮಾನಸಪುತ್ರರಿಗೆ ಜ್ಞಾನವನ್ನು ನೀಡಿದರೆ ಶಿವ ಕೇವಲ ವಿನಾಶಕನಾಗಿ ಉಳಿಯದೆ ಇಡೀ ಬ್ರಹ್ಮಾಂಡಕ್ಕೆ ಜ್ಞಾನವನ್ನು ಹಂಚುವ ಪರಮಗುರುವಾಗುತ್ತಾನೆ. ಶಿವ ತನ್ನಲ್ಲಿರುವ ಆ ಅಗಾಧವಾದ ಅನಂತವಾದ ಕಾಸ್ಮಿಕ್ ಜ್ಞಾನವನ್ನು ಕೇವಲ ಆಯ್ದ 7 ಜನ ವಿಶೇಷ ಶಿಷ್ಯರಿಗೆ ಧಾರೆ ಎರೆಯುತ್ತಾನೆ. ಆ 7 ಜನ ಶಿಷ್ಯರೇ ನಾವು ಇಂದು ಕರೆಯುವ ಸಪ್ತರ್ಷಿಗಳು. ಈ ಮೂಲಕ ಬ್ರಹ್ಮಾಂಡದ ಆ ಅಮೂರ್ತ ಕಥೆಗಳು ನಮ್ಮ ಭೂಮಿಯ ಮೇಲಿನ ಋಷಿಮುನಿಗಳ ಪರಂಪರೆಯೊಂದಿಗೆ ನೇರವಾಗಿ ಬೆಸೆದುಕೊಳ್ಳುತ್ತವೆ. ಈ ಎಲ್ಲ ಪಠ್ಯಗಳ ಬಹುರೂಪವನ್ನು ನೋಡಿದಾಗ ಕೊನೆಯಲ್ಲಿ ನಮ್ಮೆಲ್ಲರನ್ನೂ ಕಾಡುವ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಅನಂತತೆಗೆ ಯಾವುದೇ ನಿರ್ದಿಷ್ಟವಾದ ಆದಿ ಅಥವಾ ಅಂತ್ಯವಿಲ್ಲದಿದ್ದರೆ ನಮ್ಮ ಜ್ಞಾನದ ನಿಜವಾದ ಹುಡುಕಾಟ ಎಲ್ಲಿಂದ ಪ್ರಾರಂಭವಾಗಬೇಕು? ಪ್ರಾಚೀನ ಕಥೆಗಳ ಈ ವೈವಿಧ್ಯಮಯ ಲೋಕದ ಮೂಲಕ ಮಾಡಿದ ಈ ವಿಶ್ಲೇಷಣೆ ಹೊಸ ಒಳನೋಟಗಳನ್ನು ನೀಡಿದೆ ಅಂತ ಭಾವಿಸ್ತೇನೆ. ಈ ನಿಗೂಢತೆಗಳ ಅನ್ವೇಷಣೆ ಹೀಗೆ ಮುಂದುವರಿಯಲಿ.